ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ಇವಾಗಂತೂ ಎಲ್ಲ ಲೇಡೀಸು ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ, ಕಡಿಮೆ ಗ್ಯಾಸನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಅಡುಗೆ ಮಾಡೋದು ಅಂತ. ನಾನು ಯಾವ ರೀತಿಯಲ್ಲಿ ಗ್ಯಾಸನ್ನು ಕಡಿಮೆ ಯೂಸ್ ಮಾಡಿ ವೆರೈಟಿ ಅಡುಗೆಯನ್ನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ನೋಡಿ, ನಾನಿವತ್ತು ಅಡುಗೆಯಲ್ಲಿ ಈ ಚಪ್ರದ ಅವರೆಕಾಯಿ ಪಲ್ಯ ಮಾಡಿದ್ದೀನಿ. ಹಾಗೆ ಬ್ಯಾಲೆನ್ಸ್ ಡಯಟ್ ಅಂತ ನಾನು ಎಲ್ಲ ತರಕಾರಿಯನ್ನು ಕಟ್ ಮಾಡಿದ್ದೀನಿ. ಹಾಗೆ ಒಂದು ಹೆಸರು ಬೇಳೆ ಹಾಕಿ ದಾಲ್ ಮಾಡಿದ್ದೀನಿ, ಮತ್ತು ಕೆಂಪಕ್ಕಿ ಅನ್ನ ಮಾಡಿದ್ದೀನಿ, ಹೀರೆಕಾಯಿ ತಂಬುಳಿ ಮಾಡಿದ್ದೀನಿ. ಇವೆಲ್ಲವನ್ನು ನಾನು ಕಡಿಮೆ ಟೈಮ್ ಉಪಯೋಗಿಸ್ಕೊಂಡು ಮತ್ತು ಕಡಿಮೆ ಗ್ಯಾಸನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಯಾವ ರೀತಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನಿಲ್ಲಿ ಮೊದಲಿಗೆ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಚಪ್ರದ ಅವರೆಕಾಯಿ ಒಳಗಡೆ ಹುಳ ಇರೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಈ ಥರ ಓಪನ್ ಮಾಡಿನೇ ಒಳಗೆಲ್ಲ ನೋಡಬೇಕು, ಇಲ್ಲಾಂದರೆ ಅದು ಚಿಕ್ಕ ಚಿಕ್ಕ ಹುಳಗಳಿದ್ದರೆ ಗೊತ್ತಾಗೋದಿಲ್ಲ. ಹಾಗೆ ನಾನು ಹೇಳಿದೆ ಅಲ್ವಾ, ನಾನು ಈ ತರಕಾರಿಯನ್ನು ಕೂಡ ಕಟ್ ಮಾಡಿದ್ದೀನಿ ಅಂತ. ಮತ್ತು ಈರುಳ್ಳಿ ಟೊಮೆಟೊವನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹೀರೆಕಾಯಿಯನ್ನು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀರೆಕಾಯಿನ ನಾನು ಸಿಪ್ಪೆಯನ್ನು ತೆಳ್ಳಿಗೆ ತೆಗೆದಿದ್ದೀನಿ. ನೋಡಿ, ನಾರಿನ ಅಂಶವನ್ನು ಅಷ್ಟೇ ತೆಗೆದಿದ್ದೀನಿ. ಹೀರೆಕಾಯಿ ಸಿಪ್ಪೆನಲ್ಲೂ ಕೂಡ ಒಳ್ಳೆಯ ಪೋಷಕಾಂಶಗಳಿರೋದ್ರಿಂದ ನಾವು ಇದನ್ನು ತುಂಬ ಸಿಪ್ಪೆಯನ್ನು ತೆಗಿಬಾರ್ದು. ನಂತರ ನಾನು ಮೊದಲಿಗೆ ಹೆಸರು ಬೇಳೆಯನ್ನು ಕುಕ್ಕರ್ನಲ್ಲಿ ಇಡಬೇಕಿದ್ರೇ ಈ ಎಲ್ಲವನ್ನು ನಾನು ಮೊದಲೇ ಕುಕ್ಕರಲ್ಲಿ ಇಟ್ಕೊಂಡ್ಬಿಟ್ಟೆ. ಅಂದರೆ ಈ ಚಪ್ಪರದ ಅವರೆಕಾಯಿನೂ ನಾನು ಅದರಲ್ಲಿ ಕುಕ್ಕರ್ನಲ್ಲೇ ಬೇಯಿಸಿದೆ. ಹಾಗೆ ಹೀರೆಕಾಯಿನ ಕೂಡ ಕುಕ್ಕರ್ನಲ್ಲೇ ಬೇಯಿಸಿದೆ. ಬೇಯಿಸೋ ಹೊತ್ತಿಗೆ ನಾನು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿದ್ದೀನಿ. ಹಾಗೆ ಹೀರೆಕಾಯಿಗೂ ಕೂಡ 1 ದೊಡ್ಡ ಚಮಚದಷ್ಟು ಬಿಳಿ ಎಳ್ಳು, ಹಾಗೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕೂಡ ನಾನು ಕುಕ್ಕರ್ನಲ್ಲೇ ಬೇಯಿಸ್ಕೊಂಡೆ. ಎಲ್ಲವನ್ನು ಒಟ್ಟಿಗೆ ನಾವು ಬೇಯಲಿಕ್ಕೆ ಇಟ್ಬಿಟ್ರೆ ಬೇಗನೆ ಆಗುತ್ತೆ, ಮತ್ತು ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಅಲ್ವಾ. ಹಾಗೆ ನಾನಿಲ್ಲಿ ಪಕ್ಕದಲ್ಲೇ ಬಾಣಲೆಯಲ್ಲಿ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡು ನಾನಿಲ್ಲಿ ಬೇಳೆಗೆ ಹಾಕೋದಕ್ಕೆ ಅಂತ ಟೊಮೆಟೊ ಮತ್ತು ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು. ಜೀರಿಗೆ ಮತ್ತು ಸಾಸಿವೆ, ಅರಿಶಿಣ ಎಲ್ಲ ಹಾಕಿ ನಾನು ಒಗ್ಗರಣೆಯನ್ನು ಮಾಡಿಕೊಂಡೆ. ಹಾಗೆ ಸ್ವಲ್ಪ ಇಂಗನ್ನು ಕೂಡ ಹಾಕಿದ್ದೀನಿ. ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಕೂಡ ನೀವು ಸೇರಿಸ್ಕೊಬೋದು. ತುಂಬ ಫ್ರೈ ಮಾಡೋ ಹಾಗಿಲ್ಲ, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇದಕ್ಕೆ ನಾನು ಖಾರಕ್ಕೆ ಅಂತ ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸಿನ ಪೌಡರ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಉಪ್ಪನ್ನು ಹಾಕಿದರೆ ಕೂಡ ಬೇಗನೆ ಫ್ರೈ ಆಗಿಬಿಡುತ್ತೆ. ಇವಾಗ ನೋಡಿ, ಬೆಂದಂತಹ ಬೇಳೆಗೆ ನಾನು ಈ ಮಿಶ್ರಣವನ್ನು ಹಾಕಿ ಕುದಿಸೋದು ಅಂದರೆ ಬಿಸಿಯಾದಂಥ ಬೇಳೆಗೆ 1 ನಿಮಿಷ ಕುದಿಸ್ಬಿಟ್ರೆ ಸಾಕಾಗಿಬಿಡುತ್ತೆ. ಇದು ಕೂಡ ರೆಡಿ ಆಯಿತು. ಹಾಗೆ ಕೊನೆಯಲ್ಲಿ ಸ್ವಲ್ಪ ಲಿಂಬು ರಸವನ್ನು ಕೂಡ ಹಾಕಿದ್ದೀನಿ. ನಂತರ ಅದೇ ಬಾಣಲೆ ಬಿಸಿಯಾಗಿರಬೇಕಿದ್ರೇ ನಾನು ಇದರಲ್ಲೇ ನಾನು ಪಲ್ಯಕ್ಕೆ ಕೂಡ ಒಗ್ಗರಣೆಯನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಗೆ ಉದ್ದಿನಬೇಳೆ, ಸಾಸಿವೆ, ಹಿಂಗನ್ನು ಹಾಕ್ಕೊಂಡೆ. ಹಾಗೆ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ಅರಿಶಿಣವನ್ನು ಕೂಡ ಹಾಕಿ ಕರಿಬೇವು ಹಾಕಿದ್ದೀನಿ. ಹಾಗೆ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ, ಅಂದರೆ ಮಸಾಲೆ ಹಾಕುವಂಥ ಅಡುಗೆಗಳಿಗೆ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ತೀನಿ. ಹಾಗೆ ಸ್ವಲ್ಪ ಹುಳಿ ಪುಡಿ ಅಂದರೆ ಆಮ್ಚೂರ್ ಪೌಡರನ್ನು ಕೂಡ ಹಾಕಿದ್ದೀನಿ. ನಂತರ ಬೆಂದಂತಹ ನೋಡಿ ಈ ಚಪ್ರದ ಅವರೆಕಾಯನ್ನು ಕೂಡ ಹಾಕಿದ್ದೀನಿ. ನಾನು ಇದಕ್ಕೆ 1 ಚಮಚದಷ್ಟು ಮೈತ್ರಿ ಸೋಮ್ ಪ್ರಾಡಕ್ಟ್ನಲ್ಲಿ ತಯಾರಾಗುವಂತಹ ಈ ಪೌಡರನ್ನು ಹಾಕಿದ್ದೀನಿ. ಅದು ಸಾಂಬಾರು ಪೌಡರು. ಅಂದರೆ ಇದನ್ನು ನಾವು ಬೇರೆ ಬೇರೆ ಪಲ್ಯಗಳಿಗೆ ಯೂಸ್ ಮಾಡ್ಬೋದು, ಮತ್ತು ರಸಮು, ಈ ಥರ ಎಲ್ಲ ಅಡುಗೆಗಳಿಗೂ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಬೇಳೆಯನ್ನು ಸೇರಿಸಿ ಪೌಡರ್ ಮಾಡಿಟ್ಟಿರ್ತೀನಿ. ಹಾಗೆ ಸ್ವಲ್ಪ ಹಸಿ ತೆಂಗಿನಕಾಯಿನ ತುರಿಯನ್ನು ಹಾಕಿದರೆ 2 ನಿಮಿಷದೊಳಗಡೆ ಪಲ್ಯ ಕೂಡ ರೆಡಿ ಆಗುತ್ತೆ. ಅಷ್ಟು ಬೇಗ ರೆಡಿ ಆಗುತ್ತೆ. ನೋಡಿ, ಇಷ್ಟೇ ಹೊತ್ತು ನಾವು ಗ್ಯಾಸನ್ನು ಉರಿಸೋದಾಗಿರುತ್ತೆ. ತುಂಬ ಸಮಯ ಗ್ಯಾಸ್ ಕೂಡ ಉರಿಸೋ ಅವಶ್ಯಕತೆ ಇರಲ್ಲ. ಹಾಗೆ ಇವಾಗ ನೋಡಿ, ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ನಾನು ಈ ಹೀರೆಕಾಯಿನಲ್ಲಿ ಎಲ್ಲ ಹೀರೆಕಾಯಿನ ಉಪಯೋಗಿಸ್ತಾ ಇಲ್ಲ. ಇದರಲ್ಲಿ ಅರ್ಧದಷ್ಟು ಭಾಗವನ್ನಷ್ಟೇ ಇವತ್ತು ನಾನು ಉಪಯೋಗಿಸಿದ್ದೀನಿ. ಮತ್ತು ಅರ್ಧವನ್ನು ಹಾಗೆ ನಾಳೆ ಸಾರು ಮಾಡೋದಕ್ಕೆ ಅಂತ ಇಟ್ಕೊಂಡೆ. ಅಂದರೆ ಸಿಹಿಯಾದಂಥ ಸಾರು ಕೂಡ ಮಾಡ್ತೀವಿ ನಾವು ಹೀರೆಕಾಯಿನಲ್ಲಿ. ಇವತ್ತು ನಾನು ತಂಬುಳಿಗೆ ಅಂತ ಅರ್ಧದಷ್ಟು ಹೀರೆಕಾಯಿ ಮತ್ತು ಎಳ್ಳಿನ ಮಿಶ್ರಣ ಎಲ್ಲವನ್ನು ಹಾಕ್ಕೊಂಡು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ರುಬ್ಕೊಂಡೆ. ನಾವು ಇದಕ್ಕೆ ಖಾರವನ್ನು ಹಾಕೋದಿಲ್ಲ. ಹಾಗೆ ಸ್ವಲ್ಪ ಮಜ್ಜಿಗೆಯನ್ನು ಕೂಡ ಹಾಕಿ ರುಬ್ಬಿದ್ದೀನಿ. ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಮಿಕ್ಸಿ ಜಾರಿಗೆ ನೀರನ್ನು ಹಾಕಿದರೆ ನಮಗೆ ಈ ತಂಬುಳಿ ಕೂಡ ರೆಡಿ ಆಗುತ್ತೆ. ಇದಕ್ಕೆ ಮೊದಲೇ ಉಪ್ಪನ್ನು ಕೂಡ ಹಾಕಿಟ್ಟಿರ್ತೀವಿ. ಈ ತಂಬುಳಿಗೆ ನಾವು ಒಗ್ಗರಣೆಯನ್ನು ಕೂಡ ಮಾಡೋದಿಲ್ಲ. ಹೀರೆಕಾಯಿ ತಂಬುಳಿ ಬೇಕಿದ್ದರೆ ನೀವು ಒಗ್ಗರಣೆಯನ್ನು ಮಾಡ್ಕೋಬೋದು, ಬಟ್ ಇದಕ್ಕೆ ನಾನು ಒಗ್ಗರಣೆಯನ್ನು ಮಾಡೋದಿಲ್ಲ. ನೋಡಿ, ಎಷ್ಟು ಬೇಗ ಇವೆಲ್ಲ ಅಡುಗೆ ರೆಡಿ ಆಗೋಯಿತು ಅಲ್ವಾ. ಈ ಥರ ನಾವು ಸುಲಭವಾಗಿ ಜಾಸ್ತಿ ಅಡುಗೆಯನ್ನು ಮಾಡಿದ್ರೂ ಕೂಡ ಕಡಿಮೆ ಗ್ಯಾಸನ್ನು ಉರಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ಈ ಥರ ಅಡುಗೆಗಳನ್ನು ಮಾಡಬಹುದು. ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್ ಫ್ರೆಂಡ್ಸ್.